ಪಿ ಬ್ಲಾಕ್ ಕಂಟಿನ್ಯೂ ಮಾಡೋಣ. ಒಂದಿಷ್ಟು ಕ್ವಶನ್ಸ್ ಆಗಿದ್ವು ಫಸ್ಟ್ ವಿಡಿಯೋ ಒಳಗೆ. ನೆಕ್ಸ್ಟ್ ಕ್ವಶನ್, ದ ಆಕ್ಸೋ ಆಸಿಡ್ ಆಫ್ ಸಲ್ಫರ್ that does not contain bond between sulfur atoms is. ಆಕ್ಸೋ ಆಸಿಡ್ ಆಫ್ ಸಲ್ಫರ್ ಅಂದ್ರೆ ಸಲ್ಫರು ಮತ್ತು ಸಲ್ಫರ್ ಅಂತೂ ಇದು ಇರ್ತದೆ ನೋಡಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಇವು ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಅದಾವೆಲ್ಲ ಆಪ್ಷನ್ಸ್ ಒಳಗೆ. ಈ 4 ಒಳಗೆ ವಿಚ್ ಆಫ್ ದೀಸ್ 4 ಕಂಪೌಂಡ್ಸ್ ಡು ನಾಟ್ ಕಂಟೈನ್ ಎಸ್ ಬಾಂಡ್. ಎಸ್ ಮತ್ತು ಸಲ್ಫರ್ ನಡು ಎಲ್ಲದ್ರಾಗೂ 2 ಸಲ್ಫರ್ ಅದಾವೆ, ಮೋರ್ ಅಟ್ಲೀಸ್ಟ್ 2 ಅಂತೂ ಅದಾವೆ, ಇಲ್ಲಿ 4 ಅದಾವೆ. ಸೊ ಇದ್ರ ಹೆಂಗೆ ಕೇಳ್ಯಾರ, ಇದು 4 ಒಳಗೆ ಎಸ್ ಮತ್ತು ಎಸ್ ಬಾಂಡ್ ಎದರೊಳಗಿಲ್ಲ. ಸೊ ಇದನ್ನು ನಾವು ಆನ್ಸರ್ ಮಾಡ್ಬೇಕಂದ್ರೆ ಏನು ಗೊತ್ತಿರ್ಬೇಕು ನಮ್ಗಂದ್ರೆ ಇದ್ರ ಸ್ಟ್ರಕ್ಚರ್ ಗೊತ್ತಿರ್ಬೇಕು. ಎದ್ರೊಳಗೆ ಎಸ್ ಮತ್ತು ಎಸ್ ಬಾಂಡ್ ಇಲ್ಲ ಅಂತ ನೀವು ಹೇಳಬಹುದು. ಸೊ ನಾನು ಇಲ್ಲಿ ಒಂದನೇದ್ರದ್ದು H2S2O7 ಸ್ಟ್ರಕ್ಚರ್ ಹಾಕ್ತೀನಿ. ಎಸ್ ಡಬಲ್ ಬಾಂಡ್ O, ಇಲ್ಲೇ OH, ಇಲ್ಲೇ ಡಬಲ್ ಬಾಂಡ್ O, ಇಲ್ಲೇ O. ಈ O ಇಂದ ಇನ್ನೊಂದು ಎಸ್ ಕನೆಕ್ಟ್ ಆಗಿರ್ತೈತಿ, ಈ ಕಡೆ ಸೇಮ್ ರಿಪೀಟ್ ಆಗಿರ್ತೈತಿ. ಇಲ್ಲೇ ಡಬಲ್ ಬಾಂಡ್ O, ಇಲ್ಲೇ ಡಬಲ್ ಬಾಂಡ್ O, ಇಲ್ಲೇ OH. ಸೊ ಇದು ಓಲಿಯಂ. H2S2O7ಗೆ ಓಲಿಯಂ ಅಂತ ಕರಿತೀವಿ ನಾವು. ಈ ಓಲಿಯಮ್ಮದ್ದು ಸ್ಟ್ರಕ್ಚರ್ ಇದನ್ನು ಇಲ್ಲಿ ಹಾಕಿದ್ದು. ಓಲಿಯಮ್ಮದ್ದು ಸ್ಟ್ರಕ್ಚರ್ ಇದು H2S2O7. H2 2 ಅದು ಹೈಡ್ರೋಜನ್, S 2 ಅದು ಆಕ್ಸಿಜನ್, 7 1 2 3 4 5 6 7. ಸೊ ನೋಡ್ರಿ, ಒಂದೇ ಸ್ಟ್ರಕ್ಚರ್ ಹಾಕಿದ ಕೂಡ ಗೊತ್ತಾಗ್ಬಿಡ್ತದೆ ದಿಸ್ ಇಸ್ ದ ಆನ್ಸರ್ ಅಂತ. ಯಾಕೆ ದಿಸ್ ಇಸ್ ದ ಆನ್ಸರ್ ಅಂದ್ರೆ ಏನು ಕೇಳ್ಯಾರ, ದ ಆಕ್ಸೋ ಆಸಿಡ್ ಆಫ್ ಸಲ್ಫರ್ ದಟ್ ಡಸ್ ನಾಟ್ ಕಂಟೈನ್ ಬಾಂಡ್ ಬಿಟ್ವೀನ್ ಸಲ್ಫರ್ ಆಟಮ್. ಇದರೊಳಗೆ ಎಸ್ ಮತ್ತು ಎಸ್ ಬಾಂಡ್ ಆಗೇ ಇಲ್ಲ. ಎಸ್ ಮತ್ತು ಎಸ್ ಡೈರೆಕ್ಟ್ಲಿ ಲಿಂಕ್ಡ್ ಇಲ್ಲೇ ಇಲ್ಲ. ಎಸ್ ಮತ್ತು ಎಸ್ ಡೈರೆಕ್ಟ್ಲಿ ಲಿಂಕ್ಡ್ ಇಲ್ಲ. SOS, S and S are connected through oxygen. So this is the answer. The oxo acid of sulfur does not contain bond between S atom, sulfur atom is oleum, H2S2O7. Okay, next question. Okay, next question. The stability of +1 oxidation state among AlGaInTl, any elements, aluminum, gallium, indium, thallium, increases in the sequence. The stability of +1 oxidation state among aluminum, gallium, indium and thallium increases in the sequence. Is sequence, yeah, sequence, A no, B no, C no, D no. First of all, ಏನು ಕೇಳಾರ, ಎಲ್ಲಿ ಎಲಿಮೆಂಟ್ಸ್ ಇವು, 13th ಗ್ರೂಪ್ ಎಲಿಮೆಂಟ್ಸ್ ಇವು ಯಾವ, ಬೋರಾನ್, ಬೆಂಗನ್, ಆಲು, ಗಾಜರ್, ಇನ್ ಥೇಲಿ. ಸೊ ದಿಸ್ ಇಸ್ ದ ಆರ್ಡರ್. ಈಗ ಗ್ರೂಪ್ 13ದ್ದು +3 ಆಕ್ಸಿಡೇಷನ್ ಸ್ಟೇಟ್. ಇದು ನಮಗೆಲ್ಲರಿಗೂ ಗೊತ್ತು. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ಗ್ರೂಪ್ 13 is +3, ಗ್ರೂಪ್ 14 +4, ಗ್ರೂಪ್ 15 +5, 16 +6, 17 +7, ಆಮೇಲೆ ಇದು 18th ಅದಿರಲಿ. ಅಲ್ಲ, ಇಟ್ ಡಸಂಟ್ ಶೋ 18th. ಟಿಕ್ ಕ್ರೆಡಿಟಿಂಗ್ ಐತಿ ಕೆಲಸ. ಓಕೆ, 13 ಗ್ರೂಪದ್ದು ಆಕ್ಸಿಡೇಷನ್ ಸ್ಟೇಟ್ +3 ಜನರಲ್ಲಿ ತೋರಿಸೋದು. ಬಟ್ ಅವ್ರು +1 ಅದು ಕೇಳಕತ್ತಾರ. ಏನಿದು ಅಂದ್ರೆ ಇನರ್ಟ್ ಪೇರ್ ಎಫೆಕ್ಟ್. ಇನರ್ಟ್ ಪೇರ್ ಎಫೆಕ್ಟ್ ಲಾಸ್ಟ್ 2 ಅಥವಾ ಲಾಸ್ಟ್ 1 ಎಲಿಮೆಂಟ್ +3ಕಿನ 2 ಕಡಿಮೆ ಅಂದ್ರೆ +1 ಆಕ್ಸಿಡೇಷನ್ ಸ್ಟೇಟ್ ತೋರಿಸಿರ್ತೈತಿ. ಎದಕ್ಕೆ ಅಂದ್ರೆ 2 ಒಳಗೆ ಇದ್ದಿದ್ದು ಎಸ್ದು ನ್ಯೂಕ್ಲಿಯಸ್ ಹಿಡಿದು ಎಳಿತಿರ್ತೈತಿ. ಡ್ಯೂ ಟು ಪುವರ್ ಶೀಲ್ಡಿಂಗ್ ಎಫೆಕ್ಟ್ ನ್ಯೂಕ್ಲಿಯಸ್ ಅನ್ನು ಹಿಡಿದು ಇಟ್ಕೊಂಡಿರೋದ್ರಿಂದ ಅವು ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಷನ್ಗೆ ಅವೈಲೇಬಲ್ ಇರೋಂಗಿಲ್ಲ. ಸೊ +3 ಒಳಗಿನ 2 ಹೋಗ್ಬಿಟ್ಟು ಅಂದ್ರೆ +1 ತೋರಿಸುತ್ತೆ ಕೆಳಗೆ. ಇದು ಯಾಕೆ ಹಿಂಗಾಗುತ್ತೆ ಅಂತಂದು ಡಿಟೇಲ್ ಆಗಿ ಇನರ್ಟ್ ಪೇರ್ ಎಫೆಕ್ಟ್ ನಾನು ಡಿಸ್ಕಷನ್ ಮಾಡೀನಿ. ಸೊ ನಿಮ್ಗೆ ಥಿಯರಿ ನೆನಪಿದ್ರೆ ಈಗ ನಾ ಇಷ್ಟು ಹೇಳಿದ್ದೆ ನಿಮ್ಗೆ ಗೊತ್ತಾಗಿರ್ತೈತಿ, ಒಂದು ಲೆವೆಲಿಗೆ ಐಡಿಯಾ ಇದ್ದು. ಏನು ಗೊತ್ತಿಲ್ಲ ಥಿಯರಿ ಬಗ್ಗೆ ಅಂದರೆ ನೀವು ಆ ವಿಡಿಯೋ ಹೋಗಿ ಇನರ್ಟ್ ಪೇರ್ ಎಫೆಕ್ಟ್ದು ನಂದು ಇನ್ನೊಂದು ವಿಡಿಯೋ ನೋಡ್ಬೇಕು. ಸೊ ಇನರ್ಟ್ ಪೇರ್ ಎಫೆಕ್ಟ್ ಇಲ್ಲೇ ನಾವು ಅಪ್ಲೈ ಮಾಡಬೇಕು. ಸೊ ಕೆಳಗೆ ಹೋದಂಗೆ ಏನಾಗುತ್ತೆ, +3 ತೋರಿಸೋ ಟೆಂಡೆನ್ಸಿ ಕಡಿಮೆ ಹಾಕೋಂತ ಹೋಗುತ್ತೆ, +1 ತೋರಿಸೋ ಟೆಂಡೆನ್ಸಿ ಜಾಸ್ತಿ ಹಾಕೊಂತ ಹೋಗುತ್ತೆ. ದ ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ಈ ಪಾಯಿಂಟ್ ಕೇಳ್ರಿ, ದ ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಸೊ ಥೇಲಿಯಮ್ ಶುಡ್ ಬಿ ಮೋಸ್ಟ್ ಸ್ಟೇಬಲ್ ಟು ಶೋ +1 ಅದು ಕೇಳತ್ತಾರೆ. ಆಮೇಲೆ
ಅದರ ಮೇಲೆ ಇದ್ದಿದ್ದು ಇಂಡಿಯಮ್, ಆಮೇಲೆ ಗೇಲಿಯಮ್, ಆಮೇಲೆ ಅಲ್ಯೂಮಿನಿಯಂ. ಸೊ ಮೋಸ್ಟ್ ಸ್ಟೇಬಲ್ ಥೇಲಿಯಮ್, ಆಮೇಲೆ ಇಂಡಿಯಮ್, ಆಮೇಲೆ ಗೇಲಿಯಮ್, ಆಮೇಲೆ ಅಲ್ಯೂಮಿನಿಯಂ. ಸೊ ಆಪ್ಷನ್ ಎ, ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಂದರೆ ಇಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರ್ತೈತೆ, ಸೊ ಇದು ಜಾಸ್ತಿ ಇರ್ತೈತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ವರ್ಟ್ ಪೇರ್ ಎಫೆಕ್ಟ್ ನಾನು ಹೇಳಿದೆ ನಿಮಗೆ, ಇನ್ನೂ ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು. ಇನ್ವರ್ಟ್ ಪೇರ್ ಎಫೆಕ್ಟ್ ಬೇಸಿಕ್ಸಿಂದ ಬೇಕು, ಫಸ್ಟಿಂದ ಅದು ಏನು ನಮ್ಗೆ ಗೊತ್ತೇ ಇಲ್ಲ ಅಂದರೆ ಪ್ಲೀಸು ಹೋಗಿ ಆ ವಿಡಿಯೋ ನೋಡಿರಿ ಇನ್ವರ್ಟ್ ಪೇರ್ ಎಫೆಕ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ದ ಪೇರ್ ಇನ್ ವಿಚ್ ಪಿ ಆಟಮ್ಸ್ ಅಂದರೆ ಫಾಸ್ಫರಸ್ ಆಟಮ್ಸ್ ಹ್ಯಾವ್ ಅ ಫಾರ್ಮಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +3. ಇವು ಎಲ್ಲ ಆಪ್ಷನ್ಸ್ ಏನು ಕೊಟ್ಟಾರಲ್ರಿ 4, ಇದ್ರಾಗ ಒಂದು ಪೇರ್ ಐತಿ, ಇದ್ರಾಗ ಒಂದು ಪೇರ್ ಐತಿ. ಏನು ಎದುರು ಪೇರ್ ಅಂದರೆ ಇವು ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್. ಆಗಲೇ ಒಂದು ಕ್ವಶನಾಗ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಬಂದಿತ್ತು. ಸೊ ಇಲ್ಲೊಂದು ಪೇರ್ ಐತಿ, ಇಲ್ಲೊಂದು ಪೇರ್ ಐತಿ. ಇವ್ರ ಪೇರ್ ಹೆಸರು ಕೊಟ್ಟಾರ, ಅವ್ರ ಫಾರ್ಮುಲಾ ಕೊಟ್ಟಿಲ್ಲ. ಯಾವ ಪೇರ್ ಒಳಗೆ, ಇದ್ರೊಳಗೋ ಅಥವಾ ಇದ್ರೊಳಗೋ 4ರೊಳಗೆ ಎರಡೂ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಒಳಗೆ ಫಾಸ್ಫರಸದ ಆಕ್ಸಿಡೇಷನ್ ಸ್ಟೇಟ್ +3 ಐತಿ. ಯಾವುದದು ಪೇರು ಅಂತ ಕೇಳ್ಯಾರ. ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಇವು ಎಲ್ಲದ್ರದ್ದು ಈ ಹೆಸರು ಗೊತ್ತು, ಬಟ್ ಆ ಹೆಸರದ್ದು ಫಾರ್ಮುಲಾ ನಮ್ಗೆ ಗೊತ್ತಿರ್ಬೇಕು. ಆ ಫಾರ್ಮುಲಾ ನಮ್ಗೆ ಗೊತ್ತಿದ್ರೆ ಅದರಾಗಿಂದ ಫಾಸ್ಫರಸದ ಆಕ್ಸಿಡೇಷನ್ ಸ್ಟೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ಈಸಿಲಿ ಯಾವುದು ಅದಕ್ಕೆ ಪೇರ್ ಅಂತ ಹೇಳ್ಬೋದು. ಸೊ ನಾನು ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಥಿಯರಿ ಒಳಗೆ ಹೇಳಿದ್ದೆ, ನಿಮ್ಗೊಂದು ಸ್ಟ್ಯಾಂಡರ್ಡ್ ನೆನ್ಪಿಡ್ರಿ ಅಂತ ಹೇಳಿದ್ದೆ. ಅಷ್ಟು ನೆನ್ಪಿಟ್ಟಿದ್ರೆ ಸಾಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇಫ್ ಯು ರಿಮೆಂಬರ್ ದ ಫಾರ್ಮುಲಾಸ್ ಆಫ್ ದೀಸ್ ನೇಮ್ಸ್ ಅಲ್ಲ, ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್. ಸೊ ಇದಕ್ಕೆ ಆಪ್ಷನ್ ಡಿ. ಫಾಸ್ಫರಸ್ ಅಂದ್ರೆ, ಫಾಸ್ಫರಸ್ ಆ್ಯಸಿಡ್ ಅಂದ್ರೆ H3PO3 ಆರ್ಥೋಫಾಸ್ಫರಸ್ ಅಂತೂ ಅಂತಾರೆ ಅದಕ್ಕೆ. ಫೈರೋಫಾಸ್ಫರಸ್ ಅಂದ್ರೆ H4P2O5. ಪೈರೋಫಾಸ್ಫರಸ್ ಅಂದರೆ H4P2O5. ಸೊ ಇದ್ರೊಳಗೆ ಕ್ಯಾಲ್ಕುಲೇಟ್ ಮಾಡಿರಿ ಫಾಸ್ಫರಸ್ದ ಆಕ್ಸಿಡೇಷನ್ ನಂಬರ್. ಹೈಡ್ರೋಜನ್ 3 + X - 6 = 0. X = ಈ ಕಡೆ ಹೋದ್ರೆ +6 ಆಗುತ್ತೆ, ಇದು ಈ ಕಡೆ ಬಂದರೆ -3 ಆಗುತ್ತೆ. 6 - 3 3 ಆಗ್ತಿದ್ರ ಒಳಗೆ. ಇಲ್ಲೇ 4 + 2X ಎರಡದ ಫಾಸ್ಫರಸ್ -10 ಬಿಕಾಸ್ ಒಂದು ಆಕ್ಸಿಜನ್ದು -2 ಅಂತ 5 ಅದಾವೆ. ಸೊ -10 = 0. 2X = ಎಲ್ಲಿ ಬರೀಬೇಕು, ಇಲ್ಲಿ ಬರಿತೀನಿ. 2X = ಇದು ಕೊಡಿದ್ರೆ 10, ಅದು ಆ ಕಡೆ ಬಂದರೆ -4. 10 - 4 6. X = +3. ಸೊ +3 ಆರ್ಥೋಫಾಸ್ಫರಸ್ ಅಥವಾ ಫಾಸ್ಫರಸ್ ಆ್ಯಂಡ್ ಪೈರೋಫಾಸ್ಫರಸ್. ಇದಕ್ಕೆ ನಮ್ಮ ಹೆಸರಿಗೆ ಫಾರ್ಮುಲಾಸ್ ನಮಗೆ ಗೊತ್ತಿದ್ಬಿಟ್ರೆ ವಿ ವಿಲ್ ಬಿ ಏಬಲ್ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ ಬೋತ್ ದ ಕಂಪೌಂಡ್ಸ್. ಈ ಪೇರ್ ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬೇಕಾದ್ರೆ ನೀವು ಉಳ್ಕಿದ್ದು ಚೆಕ್ ಮಾಡಬಹುದು. ಇದರಾಗೂ +3 ಬಂತು, ಇದರಾಗೂ +3 ಬಂತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Which of the following oxides of nitrogen is a colored gas? Oxides of nitrogen ಕೊಟ್ಟಾರ 4: N2O, NO, N2O5, NO2. ಕಲರ್ ಬಗ್ಗೆ ನಾವು ಥಿಯರಿ ಡಿಸ್ಕಷನ್ ಮಾಡಿದ್ದಿಲ್ಲ, ಬಿಕಾಸ್ ಥಿಯರಿಗೆ ಅದು ಅವಶ್ಯಕತೆಯೂ ಇಲ್ಲ. ಇಲ್ಲಿ ಅವಶ್ಯಕತೆ ಬೀಳುತ್ತಾ ಬಿಕಾಸ್ ಹೇಳಿದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕಾಲಮ್ ಕೊಟ್ಟಿದ್ರು, ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅದರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅದ್ರ ಕಲರ್ ಬಗ್ಗೆನೂ ಕೊಟ್ಟಿದ್ರು. ಸೊ ಅದು ನಿಮ್ಗೆ ಸಿಗಲಿಲ್ಲ ಅಂದ್ರೂ ಇಟ್ಸ್ ಓಕೆ, ನೀವು ಯಾವ್ದಾದ್ರು ಸೋರ್ಸ್ ರೆಫರ್ ಮಾಡಿ ಈ ಆಕ್ಸೈಡ್ಸ್ದು ಕಲರ್ ನೆನ್ಪಿಟ್ಕೋಬೇಕಾಗುತ್ತೆ. ಐ ನೋ ಇಟ್ಸ್ ನಾಟ್ ಈಸಿ ಎಲ್ಲಾರ್ದು ನೆನ್ಪಿಟ್ಕೊಳ್ಳೋದು, ಬಟ್ ಯು ಹ್ಯಾವ್ ಟು. ಸೊ ಇದ್ರ ಕಲರ್ಡ್ ಗ್ಯಾಸ್ ಇವೆಲ್ಲ ಕಲರ್ಲೆಸ್. ಇವು N2O, NO, N2O5 colorless gases. NO2 is a colored gas and brown color ಅಥವಾ reddish brown color ಇರುತ್ತಿದೆ. The fact based question. If you know this fact you will answer. If you don't know, please go and check out the facts related to oxides of nitrogen. ನಮಗೊಂದು ಸಾಲಿಡ್ ಫ್ಯಾಕ್ಟ್ಸ್ ಗೊತ್ತು, ನಿಮ್ಗೆ ಯಾವ ಗೊತ್ತಿಲ್ಲ ಅವನು ಹೋಗಿ ಒಮ್ಮೆ ನಿಮ್ಮ 5A ಬುಕ್ ಒಳಗೆ, ಇಫ್ ಐಮ್ ನಾಟ್ ರಾಂಗ್ 5A 6 ಏನೋ ಯಾವ ಬುಕ್ನಾಗೈತೆ ನೋಡಿರಿ, P ಬ್ಲಾಕ್, ಹೋಗಿ ಚೆಕ್ ದೀಸ್ ಫ್ಯಾಕ್ಟ್ಸ್. ಓಕೆ, ಸೊ ಯಾವುದು ಕಲರ್ಡ್ ಆಕ್ಸೈಡ್ NO2, ಏನು ಕಲರ್ ಅದರದ್ದು? ರೆಡಿಶ್ ಬ್ರೌನ್. ಓಕೆ, ಈ ಕ್ವಶನ್ಸ್, ಈ ವಿಡಿಯೋ ಒಳಗಿನ ಕ್ವಶನ್ಸ್ ನಿಮ್ಗೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸಕತ್ತಿದ್ವು ಅಂದ್ರೆ ಇಟ್ಸ್ ಓಕೆ, ಬಿಕಾಸ್ ಇವು ಸ್ವಲ್ಪ ನೀಟ್ದು ಮತ್ತು JEE ಕ್ವಶನ್ಸ್ ಮಿಕ್ಸ್ ಮಾಡಿನ ಈ ವಿಡಿಯೋ ಒಳಗೆ.
ಹೋದ ವಿಡಿಯೋ ಒಳಗೆ ಒಂದು ಜಾಸ್ತಿ ಕ್ವಶನ್ಸಸ್ ಕರ್ನಾಟಕ CET ಇದ್ವು. ಇದ್ರಾಗ ಐ ಥಾಟ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದು JEE ಮತ್ತು ನೀಟಿದ್ದು ಮಿಕ್ಸ್ ಮಾಡೀನಿ. ಇಟ್ಸ್ ಓಕೆ. ಡಿಫಿಕಲ್ಟ್ ಅನಿಸಿದ್ರು ಅನ್ಸ್ಲಿ ನೀವು ಸುಮ್ಮನೆ ನೋಡ್ಕೊತ ಹೋಗ್ರಿ, ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ಕೊತ ಹೋಗ್ರಿ. ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀನಿ ಅದು ನೀವು ಕೇಳ್ಕೊತ ಹೋಗ್ರಿ. ನೀವು ಸ್ವಂತ ಕ್ವಶನ್ಸ್ ಟ್ರೈ ಮಾಡ್ಕೊತ ಹೋಗ್ರಿ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. Next question, the percentage of p character in the orbitals forming pp bonds in p4. Just pp ಅಂತ ನೋಡಿರೋದು ಕ್ವಶನ್ ಓದಿದ್ಕೊಳ್ಳಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ಓಕೆ, ಆರಾಮ್ ಸ್ಲೋ ಆಗೋದು. ದ ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಅಂದರೆ ಇದು SP, SP2, SP3 ಅದ್ರದ್ದು ಪಿ ಕೇಳ್ತಾರೆ. ಇನ್ ದ ಆರ್ಬಿಟಲ್ಸ್ ಫಾರ್ಮಿಂಗ್ pp ಬಾಂಡ್ಸ್ ಇನ್ p4. ಇನ್ p4 ಅಂದರೆ ಏನು? ಈಗ ನಾವು ಆಕ್ಸಿಜನ್ ಅಂದ್ಕೊಳ್ಳಿ O2 ಅಂತೀವಲ್ಲ, ನೈಟ್ರೋಜನ್ ಅಂದ್ಕೊಳ್ಳಿ N2 ಅಂತೀವಲ್ಲ, ಹಂಗೆ ಫಾಸ್ಫರಸ್ ಅಂದ್ಕೊಳ್ಳಿ P4. ಸೊ P4ದ ಸ್ಟ್ರಕ್ಚರ್ ಹಾಕೋಣ. P4 ಹಿಂಗಿರ್ತೈತಿ, 2 3 1 2 3 4 ಹಿಂಗೆ ಬಾಂಡ್ ಆಗಿರ್ತಾವೆ. P4ದ ಸ್ಟ್ರಕ್ಚರ್ ಇದು. ಫಾಸ್ಫರಸ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನಮಗೆ ಗೊತ್ತು. ಸೊ ಫಾಸ್ಫರಸ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಅದ್ರಾಗ ಎಷ್ಟು ಯೂಸ್ ಆಗ್ಯಾವ ಬಾಂಡಿಂಗ್ ಒಳಗೆ? 1 2 3. ಸೊ ಒಂದು ಲೋನ್ ಪೇರ್ ಇರ್ತೈತಿ. ಸೊ 3 have participated in bond formation, 1 lone pair. ಸೊ ಈಗ ನೋಡ್ರಿ, 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ ಈಗ ಇಲ್ಲೇ ಹೆಂಗಿದಂಗೆ ಇದು ಅಂತಂದ್ರೆ, ಈಗ ಫಾಸ್ಫರಸ್ ನೋಡ್ರಿ sp3 ಹೈಬ್ರಿಡೈಸೇಷನ್ ಮಾಡಿರ್ತೈತಿ ಇದು ಫಾಸ್ಫರಸ್. ನಾನು ಹೆಂಗೆ ಹೇಳ್ತೀನಿ ಅಂತಂದ್ರೆ, 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ 3 ಬಾಂಡ್ಸ್, ಈಗ ಇಲ್ಲೊಂದು ಬಾಂಡ್ ಬದಲಿ ಒಂದು ಲೋನ್ ಪೇರ್. ಸೊ 3 ಬಾಂಡ್ಸು ಒಂದು ಲೋನ್ ಪೇರ್ ಇದ್ರೆ sp3 ಹೈಬ್ರಿಡೈಸೇಷನ್. ಈಗ ಈ ಫಾಸ್ಫರಸ್ 3 ಬಾಂಡ್ ಒಂದು ಲೋನ್ ಪೇರ್, ಹಿಂಗೆ 3 ಬಾಂಡ್ಸು ಒಂದು ಲೋನ್ ಪೇರ್ ಇತ್ತಂದ್ರೆ ಈ ಫಾಸ್ಫರಸ್ದು ಯಾವ ಹೈಬ್ರಿಡೈಸೇಷನ್ ಆಗಿರ್ತೈತಿ? sp3 ಹೈಬ್ರಿಡೈಸೇಷನ್ ಆಗಿರ್ತೈತಿ. 3 ಬಾಂಡ್ಸ್ ಆ್ಯಂಡ್ 1 ಲೋನ್ ಪೇರ್ ಮಾಡಿತ್ತಂದ್ರೆ ಅದು sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಅಂದ್ರೆ ನೋಡಿರಿ, ಇದು 4 ಸೇರಿ 100%. 4 ಆರ್ಬಿಟಲ್ ಅದಾವೆ ಇಲ್ಲಿ, 3 ಒಂದು s ಆರ್ಬಿಟಲ್, 3 p ಆರ್ಬಿಟಲ್, 4 ಸೇರಿ 100% ಆದವು. ಸೊ ಆ 4ರಾಗ 3 ಇವ ಅದಾವೆ, ಪಿನ ಅದಾವೆ. ಸೊ ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಅಂದರೆ 25 25 25 75% ಪಿನ ಆಯ್ತು. ಇನ್ನು 25 ಅಷ್ಟು sp3 ಒಳಗೆ ಎಸ್ದ ಕ್ಯಾರೆಕ್ಟರ್ 25, ಪಿದ ಕ್ಯಾರೆಕ್ಟರ್ 75. ಸೊ ಇದು sp3 ಮಾಡೈತಿ. ಸೊ 75%. ಏನು ಕೇಳಿದ್ರೆ ಕ್ವಶನ್ನು? ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಇನ್ ದ ಆರ್ಬಿಟಲ್ಸ್ ಫಾರ್ಮಿಂಗ್ pp ಬಾಂಡ್ಸ್ ಇನ್ p4. ಸೊ ಇದು 3 ಬಾಂಡ್ ಒಂದು ಲೋನ್ ಪೇರ್ ಇದಕ್ಕೆ sp3 ಒಳಗಿನ ಪಿ ಕ್ಯಾರೆಕ್ಟರ್ 75. ಸೊ 75% ಇಸ್ ದ ಆನ್ಸರ್. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಇಸ್ ನಾಟ್ ಶೋನ್ ಬೈ NO? ನೈಟ್ರೋಜನ್ ಆಕ್ಸೈಡ್ ಈ 4 ಒಳಗೆ ಯಾವುದನ್ನು ತೋರಿಸಂಗಿಲ್ಲ ಅಂತ ಕೇಳ್ಯಾರ. ಓಕೆ, ಸೊ ಏನೇನು ಅವು? ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ಗ್ಯಾಸಿಯಸ್ ಸ್ಟೇಟ್. ಇಟ್ ಈಸ್ ಅ ನ್ಯೂಟ್ರಲ್ ಆಕ್ಸೈಡ್. ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ NO2. ಇಟ್ಸ್ ಬಾಂಡ್ ಆರ್ಡರ್ ಇಸ್ 2.5. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಇಸ್ ನಾಟ್ ಶೋನ್? ದಿಸ್ ಇಸ್ ಶೋನ್. ಇಟ್ ಇಸ್ ಅ ನ್ಯೂಟ್ರಲ್ ಆಕ್ಸೈಡ್, ಇದ್ರ ಮೇಲೆ ಚಾರ್ಜ್ ಅಂತೂ ಇಲ್ಲ. ಸೊ ದಿಸ್ ಇಸ್ ಶೋನ್. ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ NO2. NO ಇದ್ದಿದ್ದು NO2 ಆಗ್ಬೇಕಂದ್ರೆ ಆಕ್ಸಿಜನ್ ಜೋಡಿನ ಕಂಬೈನ್ ಆಗಬೇಕು. ದಿಸ್ ಇಸ್ ಆಲ್ಸೋ ಶೋನ್. ಇಟ್ಸ್ ಬಾಂಡ್ ಆರ್ಡರ್ ಇಸ್ 2.5. ಸೊ ದಿಸ್ ಇಸ್ ಶೋನ್, ದಿಸ್ ಇಸ್ ಶೋನ್, ದಿಸ್ ಇಸ್ ಶೋನ್, ದಿಸ್ ಇಸ್ ನಾಟ್ ಶೋನ್. ಬಾಂಡ್ ಆರ್ಡರ್ 2.5 ಅಂತ ಹೆಂಗೆ ಗೊತ್ತಾಗ್ತದೆ? ಅದಕ್ಕೊಂದು ಫಾರ್ಮುಲಾ ಐತಿ. ಬಾಂಡ್ ಆರ್ಡರ್ half of number of bonding electrons minus number of non-bonding electrons ಮಾಡಬೇಕು. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ half of number of bonding electrons minus number of non-bonding electrons. ಇವು ನಿಮ್ಗೆ ಎಲೆಕ್ಟ್ರಾನ್ಸ್ ಗೊತ್ತಾಗಬೇಕಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನಾಗ ಬಂದಿರ್ತೈತಿ ಫಸ್ಟ್ ಇಯರ್. ಸೊ ಇದು ಬಾಂಡ್ ಆರ್ಡರ್ 2.5. ಇದು ತೋರಿಸುತ್ತೆ, ಇದು ಕರೆಕ್ಟ್. ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್, ದಿಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ NO2. ಇದು ಕರೆಕ್ಟ್. ಇಟ್ ಇಸ್ ಅ ನ್ಯೂಟ್ರಲ್ ಆಕ್ಸೈಡ್ ಬಿಕಾಸ್ ಅದು ಚಾರ್ಜ್ ಇಲ್ಲ. ಇದು ಕರೆಕ್ಟ್. ಸೊ ಅದು ಡಯಾಮ್ಯಾಗ್ನೆಟಿಕ್ ಅನ್ನೋದು ಸುಳ್ಳು. ಡಯಾಮ್ಯಾಗ್ನೆಟಿಕ್ ಅಲ್ಲ ಅಂದರೆ ಏನದು? ಪ್ಯಾರಾಮ್ಯಾಗ್ನೆಟಿಕ್. ಹೆಂಗೆ ಹೇಳ್ತೀರಿ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ? ಇಲ್ಲೇ ನೋಡಿರಿ, ನೈಟ್ರೋಜನ್ ಅಟಾಮಿಕ್ ನಂಬರ್ 7,
ಸೊ 7 ಪ್ಲಸ್ ಆಕ್ಸಿಜನ್ 8, 7 + 8 15 ಅಂದ್ರೆ ನೋಡ್ರಿ ಈವನ್ ನಂಬರ್ ಇದ್ರೆ ಡಯಾಮ್ಯಾಗ್ನೆಟಿಕ್ ಅನ್ನೋದೊಂದು ನಮ್ಮ ಲಾಜಿಕ್ ಐತಲ್ಲ. ಎದಕ್ಕೆ ಅಂದ್ರೆ ಇದು ಅನ್ಪೇರ್ಡ್ ಎಲೆಕ್ಟ್ರಾನ್. ನೋಡ್ರಿ 15 ಅಂದ್ರೆ 7 ಪೇರ್ಸ್ ಆದ್ವಾ, 14 ಅಂದ್ರೆ 7 ಪೇರ್ಸ್, 14 ಅಂದ್ರೆ 7 ಪೇರ್ಸ್. ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿತು, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿತು ಅಂದ್ರೆ ಅದು ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಇರ್ತದೆ ಅಂತ ಗೊತ್ತು ನಮ್ಗೆ. ಪೇರ್ಡ್ ಇದ್ರೆ ಏನಾಗುತ್ತೆ, ಒಂದು ಹಿಂಗೆ ಒಂದು ಹಿಂಗೆ ಏನಾಗುತ್ತೆ ಇಲ್ಲಿ ತೋರಿಸ್ತೀನಿ. ಒಂದು ಹಿಂಗೆ ಒಂದು ಹಿಂಗೆ ಇದ್ದು ಒಂದು +12 ಒಂದು -12 ಸ್ಪಿನ್ ಕ್ವಾಂಟಮ್ ನಂಬರ್ +12 ಒಂದು -12 ಆಗಿ ಅವು ಅದ್ರದ್ದು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಂಗೆ 15 ಎಲೆಕ್ಟ್ರಾನ್ ಒಳಗೆ 14 ಹಿಂಗೆ ಇರ್ತಾವೆ, ಒಂದು ಹಿಂಗೆ ಒಂದು ಹಿಂಗೆ ಒಂದು ಹಿಂಗೆ ಒಂದು ಹಿಂಗೆ. ಸೊ ದೇ ಕ್ಯಾನ್ಸಲ್ ಈಚ್ ಅದರ್. ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಉಳ್ತೈತಿ. ಬಿಕಾಸ್ ನೈಟ್ರೋಜನ್ ಆಕ್ಸೈಡ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದು 15 ಅದಾವ ಅಂತ ಹೆಂಗೆ ಹೇಳಿದೆ ನಾನು. ನೈಟ್ರೋಜನ್ 7, ಆಕ್ಸಿಜನ್ 8. ಸೊ 15 ಒಳಗೆ 7 ಪೇರ್ ತೆಗೆದುಬಿಟ್ರೆ 14 ಎಲೆಕ್ಟ್ರಾನ್ಸ್ ತೆಗೆದುಬಿಟ್ರೆ ಒಂದು ಉಳಿತು. ಸೊ ಆ ಒಂದು ಅನ್ಪೇರ್ ಎಲೆಕ್ಟ್ರಾನ್ ಉಳಿದಿದ್ದಕ್ಕೆ ಅದಕ್ಕೆ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇರ್ತದೆ, ಡಯಾಮ್ಯಾಗ್ನೆಟಿಕ್ ಇರೋಂಗಿಲ್ಲ. ಸೊ ಯಾವ ತೋರ್ಸಂಗಿಲ್ಲ ಅಂದ್ರೆ ಆಪ್ಷನ್ ಎ ತೋರ್ಸಂಗಿಲ್ಲ. ಅದಕ್ಕೆ ಕರೆಕ್ಟ್. ಯಾವ ತೋರ್ಸಂಗಿಲ್ಲ ಅಂತ ಕೇಳೋರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ವಿ ಹ್ಯಾವ್ ಸಾಲ್ವ್ ಸಮ್ ಕ್ವಶನ್ಸ್ ಇನ್ ದಿಸ್. ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರು ಇಟ್ಸ್ ಓಕೆ. ನೀವು ನಾ ಹೇಳ್ಕೊಂಡು ಹೋದಂಗೆ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ಕೊತ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತ ಹೋಗ್ರಿ. ನಮ್ಮ ಮೊನ್ನೆ ಹೇಳಿದ ಥಿಯರಿ ಓದ್ರಿ, ವಿಡಿಯೋಸ್ ನೋಡ್ರಿ ಲಾಸ್ಟ್ ತನ, ಕರೆಕ್ಟ್ ಯೂಸ್ ಮಾಡ್ಕೊರಿ, ನಿಮ್ಮ ಎಫರ್ಟ್ ನೀವು ಹಾಕಿರಿ, ಇನ್ನೊಂದಿಷ್ಟು ಜಾಸ್ತಿ ಕ್ವಶನ್ಸ್ ಮಾಡಿರಿ, ಥಿಯರಿ ಪರ್ಫೆಕ್ಟಾಗಿ ಒಮ್ಮೆ ರಿವೈಸ್ ಮಾಡಿರಿ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಥ್ಯಾಂಕ್ ಯು.